ಈಗ ದೊಡ್ಡವರೆಲ್ಲ ಹೇಳ್ತಾ ಇರ್ತಾರೆ ಹಿರಿಯರು, ಸತ್ಬಿಟ್ಟು ನೀನು ಹೊಟ್ಟೆಯಲ್ಲಿ ಉಡ್ತೀನಿ ಅಂತ ಹೇಳ್ಬಿಟ್ಟು ಮಕ್ಕಳಿಗಾಗಿರ್ಬೋದು ಮೊಮ್ಮಕ್ಕಳಿಗಾಗಿರ್ಬೋದು ಹೇಳ್ತಾ ಇರ್ತಾರೆ. ಸೊ ಒಂದೇ ಮನೆಯಲ್ಲಿ ಈ ಜನ್ಮದಲ್ಲಿ ಯಾರೆಲ್ಲ ಇರ್ತಾರೋ ಫ್ಯಾಮಿಲಿ ಮೆಂಬರ್ಸು ಮುಂದಿನ ಜನ್ಮದಲ್ಲೂ ಅವರು ಹೊಟ್ಟೆಯಲ್ಲಿ ಹುಟ್ಟುವಂಥದ್ದಾಗಿರ್ಬೋದು ಅಥವಾ ಅವ್ರ ಜೊತೆ ವಾಸ ಮಾಡುವಂಥದ್ದಾಗಿರ್ಬೋದು ಆಗುತ್ತಾ ಅಂತ. ಅಂದರೆ ನೀವು ಕೇಳ್ತಾ ಇರೋದು ಇನ್ನೊಂದು ಜನ್ಮ, ಪುನರ್ಜನ್ಮ ಇದೆಯಾ? ಆ ಜನ್ಮ ಇದ್ದರೆ ಇವ್ರು ಹೇಳ್ದಂಗೆ ಅಥವಾ ಇವ್ರು ಸಾಯೋವಾಗಲೋ ಯಾವಾಗಲೋ ಈ ಚೆನ್ನಾಗಿದ್ದಾಗಲೋ ಈ ಥರ ಪದೇ ಪದೇ ಮಾತಾಡಿದ ಮೇಲೆ ಮಾತಾಡಿದವರು ಸತ್ತಾಗ ಮತ್ತೆ ಅವರ ಕುಟುಂಬದಲ್ಲೇ ಜನ್ಮ ತಗೊಳ್ತಾರಾ ಅನ್ನೋದ್ರ ಬಗ್ಗೆ ನೀವು ಪ್ರಶ್ನೆ ಕೇಳ್ತಾ ಇದ್ದೀರಾ ಅಲ್ಲಮ್ಮ? ಹೌದು. ಇಲ್ಲಿ ಪುನರ್ಜನ್ಮ ಪೂರ್ವಜನ್ಮ ಅನ್ನೋದು ಇದ್ದೇ ಇದೆ. ಯಾಕೆ ಅಂದರೆ ಆತ್ಮಗಳಿಗೆ ಸಾವಿಲ್ಲ, ಆತ್ಮಗಳಿಗೆ ಸಾವಿಲ್ಲ, ಶರೀರಕ್ಕೆ ಮಾತ್ರ ಸಾವು ಅಂತ ನಂಬ್ಕೊಂಡು ಬರ್ತಾ ಇದ್ದೀವಿ. ಅದು ಪ್ರೂವ್ನೂ ಆಗಿದೆ. ಇದು ಯಾಕಂದರೆ ಇಲ್ಲೇನಾಗಿದೆ ಅಂದರೆ ನಮ್ಮ ಮಹರ್ಷಿಗಳು, ಮುನಿಗಳು, ಋಷಿ ಮಹರ್ಷಿಗಳು, ಸಂತರು, ಸಾಧರು ಹೇಳಿದರೆ ನಂಬಲ್ಲ. ಯಾರೋ ಫಾರಿನವನೊಬ್ಬ ಕಂಡು ಬಿಡ್ತಾನೆ, ಅವಾಗ ಎಸ್ ಅಂತ ನಂಬ್ತಾರೆ. ಆ ಥರ ಹೇಳಕ್ಕೆ ಹೋದರೆ ಫಾರಿನ್ ರಿಸರ್ಚಲ್ಲಿ ಬುಲೆಟ್ ಪ್ರೂಫ್ ಗ್ಲಾಸಲ್ಲಿ ಒಂದು ಸಾಯುವ ವ್ಯಕ್ತಿಗೆ ಹಾಕಿ ಅದನ್ನು ಪರೀಕ್ಷೆಗೆ ತಪಾಸಣೆಗೆ ಇಟ್ಟಾಗ ಅವನು ಸಾಯ್ತಾರಲ್ಲ, ಆ ವ್ಯಕ್ತಿ ಸತ್ತಾಗ ಆ ಬುಲೆಟ್ ಪ್ರೂಫ್ ಗ್ಲಾಸ್ ಒಡೆದ್ಬಿಟ್ಟು ಪ್ರಾಣ ಹೋಗಿದೆ ಅನ್ನೋದು ನೀವು ಗೂಗಲಲ್ಲಿ ಹಾಕಿದ್ರೆ ವಿಡಿಯೋ ಸಿಕ್ಕತ್ತೆ. ಅಂದರೆ ಅರ್ಥ ಆತ್ಮ ಇದೆ, ಆತ್ಮಕ್ಕೆ ಸಾವಿಲ್ಲ, ಆತ್ಮ ಶರೀರವನ್ನು ಬಿಟ್ಟು ಹೊರಗೆ ಹೋಯಿತು ಅಂತ. ಆ ಶರೀರವನ್ನು ಬಿಟ್ಟು ಹೊರಗೆ ಹೋಗಿದ್ದ ಆತ್ಮಕ್ಕೇನೆ ನಾವು ಸತ್ತಾಗ ಕಾರ್ಯಗಳನ್ನು ಮಾಡ್ತೀವಿ. 11 ದಿನದ್ದು ಪ್ರತಿದಿನ ಆ ಆತ್ಮಕ್ಕೆ ತಿಳಿಸ್ತೀವಿ, ನಿನ್ನ ಶರೀರ ನಶಿಸಿ ಹೋಯಿತು, ನೀನು ಮತ್ತೆ ನೆಕ್ಸ್ಟ್ ಜನ್ಮಕ್ಕೆ ನೀನು ಮುಂದುವರಿ, ಅಂದರೆ ಪಿತೃಲೋಕಕ್ಕೆ ಹೋಗಿ ಸೇರ್ಕೋ, ಪಿತೃಲೋಕಕ್ಕಿಂದ ಯೋನಿ ಕೂಟ ಅಂತೀವಿ, ಕೂಟಕ್ಕೆ ಹೋಗು, ಕೂಟದಿಂದ ಭ್ರೂಣಕ್ಕೆ ಬಾ ಅನ್ನುವಂತಹ ಚಿಂತನೆಯನ್ನು ಕೊಡ್ತೀವಿ. ಶಾಸ್ತ್ರೋಕ್ತವಾಗಿ ಅದಕ್ಕೆ ತಿಳಿ ಹೇಳುವಂಥದ್ದು. ಆಯಿತಾ? 11 ಅದು ಶುಭ ಕಾರ್ಯಗಳು ಅಂತೀವಿ. ಅದೇ ಥರ 3 ದಿನಕ್ಕೆ ಮುಖ್ಯವಾಗಿ ಮಾಡ್ತೀವಿ. 3 ದಿನ, 5 ದಿನ, 11 ದಿನ ಆದಮೇಲೆ ಪ್ರತಿ ತಿಂಗಳು ವರ್ಷಾಂತಕ, ಅಂದರೆ 11ನೇ ತಿಂಗಳಿಗೆ ವರ್ಷದ ಅಂತ್ಯ ಅಂತ ಮಾಡ್ತೀವಿ. 12ನೇ ತಿಂಗಳಿಗಲ್ಲ, ವರ್ಷಾಂತಕ 11ನೇ ತಿಂಗಳಿಗೆ ಕಂಪ್ಲೀಟ್ ಮಾಡ್ತೀವಿ. 12ನೇ ತಿಂಗಳಿಂದ ಅವರಿಗೆ ಹೊಸ ಜನ್ಮದ ಕಡೆ ಮೂವ್ ಆಗ್ತಾರೆ ಅನ್ನುವ ನಂಬಿಕೆ ನಂಬ್ತೀವಿ. ಇವಿಷ್ಟ್ರ ಮಧ್ಯದಲ್ಲಿ ನೀವು ಕೇಳಿದ್ರಲ್ಲ ಪ್ರಶ್ನೆ, ಮತ್ತೆ ಅವರು ಅದೇ ಹೊಟ್ಟೆಯಲ್ಲಿ ಹುಟ್ಟುತ್ತಾರಾ, ಹುಟ್ಟೋ ಸಾಧ್ಯತೆ ಇದೆಯಾ ಅಂತ. 99.99% ಹುಟ್ಟುತ್ತಾರೆ, ಅಷ್ಟು ಶತಾಂಶ ಹುಟ್ಟುತ್ತಾರೆ. ಎಷ್ಟೋ ನಾವು ಪುರಾವೆಗಳನ್ನು ನೋಡಿದ್ದೀವಿ. ನನ್ನ ಬಾಲ್ಯದಲ್ಲಿ ನಮ್ಮನೇಲೇ ಒಂದು ಪುಸ್ತಕ ಇತ್ತು, ಅದರಲ್ಲಿ ಹುಟ್ಟು ಸಾವಿನ ಬಗ್ಗೆ ತುಂಬ ತುಂಬ ದೊಡ್ಡ ಯಾರೋ ಹಿರಿಯರು ಅಂದರೆ ಸಾಧಕರು ಯಾರೋ ಬರೆದಿದ್ದು, ಹುಟ್ಟು ಸಾವಿನ ಒಂದು ಚಿಂತನೆಯನ್ನು ಅನುಭವದ ರೀತಿಯಲ್ಲಿ ಯಾವ ರೀತಿ ಅದು ಜರ್ನಿ ಮಾಡತ್ತೆ ಆತ್ಮ. ಏನಿವಾಗ ಗರುಡಪುರಾಣ ಅಂತ ಹೇಳ್ತೀರಾ, ಅದಕ್ಕಿಂತ ಹೆಚ್ಚಿನಾಗಿ ಅದರಲ್ಲಿ ವಿವರಣೆ ಇತ್ತು. ನಮ್ಮ ಚಿಕ್ಕ ವಯಸ್ಸಲ್ಲಿ ನಮ್ಮ ಅಮ್ಮ ಎಲ್ಲ ಓದಿ ಹೇಳೋರು. ಆಯಿತಾ? ಆ ಚಿಂತನೆ ಇದೆ. ಮತ್ತೆ ಹೇಳ್ತಾರಲ್ಲ, ನಾನು ಸತ್ತರೆ ನಿನ್ನ ಹೊಟ್ಟೆಯಲ್ಲೇ ಹುಡ್ತೀನಿ, ಆ ಒಂದು ದೃಢ ಸಂಕಲ್ಪ ಅಂತ ಹೇಳ್ತೀವಿ. ಆ ವ್ಯಕ್ತಿ ಚೆನ್ನಾಗಿದ್ದಾಗ ಪುನರಪಿ ಆ ಸಂಕಲ್ಪವನ್ನು ಮಾಡಿಕೊಂಡಾಗ ಆ ಆತ್ಮಕ್ಕೆ ಅದೊಂದು ಶಕ್ತಿ ಬಂದಿರುತ್ತೆ. ಹೇಗೆ ಇಚ್ಛಾ ಮರಣಿ ಅಂತೀವಿ, ಅದೇ ಥರ ಇಚ್ಛಾಶಕ್ತಿಯಿಂದ ಜನ್ಮವನ್ನು ತೆಗೆದುಕೊಳ್ಳೋದು. ಯಾಕಂದರೆ ಆತ್ಮ ಅನ್ನೋದು ಪ್ರಕೃತಿಯಲ್ಲಿ ಬಂದಿರುವಂತಹ ಅತ್ಯಂತ ಉನ್ನತವಾದಂತಹ ಒಂದು ಶಕ್ತಿ. ಅದಕ್ಕೆ ಮೀರಿಸೋ ಶಕ್ತಿ ಯಾವುದಕ್ಕೂ ಇಲ್ಲ. ಅಂದರೆ ಗಾಳಿ, ಬೆಳಕು, ಶಬ್ದ, ಇದು 3ಕ್ಕಿಂತ ಫಾಸ್ಟಾಗಿ ಮೂವ್ ಆಗೋದು ಆತ್ಮದ ಒಂದು ಸಂಚಲನೆ ಅಂತೀವಿ. ಇದೆಲ್ಲ ನಾವು ಆಸ್ಟ್ರಲ್ ಟ್ರಾವೆಲ್ ಅಂತ ಮಾತಾಡ್ತಾರಲ್ವ. ಸೂಕ್ಷ್ಮ ಶರೀರ ಯಾನ ಅಂದರೆ ನಾವು ಜೀವದಲ್ಲಿರುವ ಹಾಗೆಯೇ ನಮ್ಮ ಒಂದು ಆತ್ಮದ ಒಂದು ಶಕ್ತಿಯನ್ನು ಹೊರಗಡೆ ಬಿಡುವುದಕ್ಕೆ ಸೂಕ್ಷ್ಮ ಶರೀರ ಯಾನ ಅಂತೀವಿ, ಆಸ್ಟ್ರಲ್ ಟ್ರಾವೆಲ್ ಅಂತ ಹೇಳ್ತಾರೆ. ಇವಾಗೆಲ್ಲ ಇಂಗ್ಲೀಷ್ ವರ್ಡ್ಗಳು ಬಂದ್ಬಿಟ್ಟಿದೆ. ಆಯಿತಾ? ಅದೇ ತರಹ ಆ ಒಂದು ಶಕ್ತಿ, ಆ ಒಂದು ಆತ್ಮ ರೂಢಿಸ್ಕೊತಾ ಬರುತ್ತೆ. ನಾನು ಈ ಕುಟುಂಬಕ್ಕೆ ಬಿಲಾಂಗ್ ಆಗಿರಬೇಕು ಅಂದಾಗ ಹುಟ್ಟುವ ಸಾಧ್ಯತೆ ಇದೆ. ಎಷ್ಟೋ ಕಡೆ ಹುಟ್ಟಿರೋವಂಥ ನಿದರ್ಶನಗಳು ಇವೆ, ತುಂಬ ಕಡೆಗಿದೆ. ಅಂತಹ ಪುನರಪಿ ಜನ್ಮ ಆದರೆ ಅವ್ರಿಗೆ ಯಾವುದಾದ್ರೂ ಒಂದು ಬರ್ತ್ ಮಾರ್ಕ್ ಅಂತ ಸಿಗತ್ತೆ. ಹೆಂಗೆ ಗೊತ್ತಾಗುತ್ತೆ ಇಂಥವರೇ ಹುಟ್ಟಿದ್ದಾರೆ ಅಂತ? ಅಲ್ಲ, ಆ ಬರ್ತ್ ಮಾರ್ಕ್ ಅಂತ ಸಿಗತ್ತೆ. ಅದು ಸ್ವಲ್ಪ ಬೆಳೀತಾ ಆಹಾರ ಪದ್ಧತಿ, ಇಷ್ಟಪಡುವಂತಹ ರೀತಿ,
ಅದರಲ್ಲಿ ಕಂಡುಹಿಡಿದ್ಬಿಡ್ಬೋದು. ಅವರ ಆಹಾರ ಪದ್ಧತಿ ಏನಿರುತ್ತೆ, ಅವರ ಇವಾಗ ಯಾರಿಗೋ ಒಬ್ರಿಗೆ ತುಂಬ ಹಚ್ಕೊಂಡಿರುತ್ತೆ ಮನೆಯಲ್ಲಿ ಅಂದ್ಕೊಳ್ಳೋಣ, ಅವರು ಸಾಯುವಾಗ ಅವ್ರು ಇನ್ನೂ ಚಿಕ್ಕವ್ರು ಇರ್ತಾರೆ, ಇದು ಹುಟ್ಟುವಾಗ ಅವ್ರು ಮುದಿಯಾಗಿರ್ತಾರೆ ಅಲ್ವಾ. ಒಂದು ಸರ್ಟನ್ ಏಜ್ ಅಂತೂ ಆಗಿರುತ್ತೆ ಅಂದ್ಕೊಳ್ಳೋಣ. ಆವಾಗ ಅವರಲ್ಲಿ ಅವರು ಬಹಳ ಆತ್ಮೀಯತೆಯಾಗಿ ವರ್ತಿಸೋದು, ಅವರ ಮಾತನ್ನ ಕೇಳೋ ಅಂಥದ್ದು, ಈ ಥರ ಪ್ರವೃತ್ತಿ ತುಂಬ ಕಡೆ ಇದು ಪ್ರೂಫ್ ಸಮೇತ ಇದೆ. ಇದು ನೀವು ಯೂಟ್ಯೂಬಲ್ಲಿ ಹಾಕಿದ್ರೆ ಇದ್ರದ್ದೆಲ್ಲ ಸಿಕ್ಕಿಬಿಡುತ್ತೆ. ಆದರೆ ನಮ್ಮಲ್ಲಿ ಏನಾಗ್ತಿದೆ ಗೊತ್ತಮ್ಮ, ಅರ್ಧಂಬರ್ಧ ನಂಬಿಕೆ. ಹೇಳಿದ್ನಲ್ಲ, ನಮ್ಮ ಭಾರತದಲ್ಲಿ ಏನಾಗಿದೆ, ಇಡೀ ಭಾರತದಲ್ಲಿಯೇ ಹೇಳಬೇಕಂದ್ರೆ ಉತ್ತರ ಭಾರತದಲ್ಲಿ ಸ್ವಲ್ಪ ಕಡಿಮೆ, ದಕ್ಷಿಣ ಭಾರತದಲ್ಲಿ ಎಲ್ಲದಕ್ಕೂ ಅನುಮಾನ, ಎಲ್ಲದಕ್ಕೂ ಇನ್ನೊಂದು ಮರುಪ್ರಶ್ನೆ, ಅರ್ಧಂಬರ್ಧ ತಿಳುವಳಿಕೆ, ಹೀಗಾಗ್ತಾ ಇದೆ. ಈಗ ಪ್ರತಿಯೊಂದಕ್ಕೂ ಒಂದು ಶಕ್ತಿ ಅನ್ನೋದಿದೆ, ಪ್ರತಿಯೊಂದಕ್ಕೂ ಇದೆ. ಆ ಶಕ್ತಿಯನ್ನು ಕಂಡುಹಿಡ್ಕೊಳ್ಳೋ ಶಕ್ತಿ ನಮ್ಮಲ್ಲಿ ಬೆಳೆಸ್ಕೋಬೇಕು. ಉಳಿಸ್ಕೊಂಡಿಲ್ಲ, ಈಗ ಬೆಳೆಸ್ಕೊಳ್ಬೇಕಾಗಿದೆ. ಹಾಗೇನೆ ಒಂದು ಆತ್ಮ ಅಂದರೆ ಒಂದು ಮಗು ಹುಟ್ಟಿದ ತಕ್ಷಣವೇ ಒಂದು ಫಸ್ಟ್ ಥಿಂಗ್ ಬರ್ತ್ ಮಾರ್ಕ್, ಒಂದು ಯಾವುದೋ ಒಂದು ಕುಹುಕು ಇರುತ್ತೆ. ಆ ಕುಹುಕು ಮೀನ್ಸ್ ಮಾರ್ಕ್, ಚಿಹ್ನೆ. ಆ ಚಿಹ್ನೆಯಿಂದ ಫಸ್ಟ್ ಕಂಡ್ಕೋಬೋದು, ಆಮೇಲೆ ಅದು ಬೆಳೀತಾ ಕಂಡ್ಕೋಬೋದು. ನೆಕ್ಸ್ಟ್ ಅದರ ಒಂದು ಬಿಹೇವಿಯರ್ಸ್ ಹೆಂಗಿರುತ್ತೆ, ಅದರ ಊಟ ಉಪಚಾರದ್ದು, ಅಥವಾ ಅದರ ಸ್ಟೈಲು, ಮಾತಾಡೋ ಇದರಲ್ಲೆಲ್ಲ ಕಂಡುಹಿಡ್ಕೋಬೋದು. ಯಾಕಂದರೆ ಆತ್ಮ ಯಾವತ್ತೂ ಬದಲಾಗಲ್ಲ, ಶರೀರ ಮಾತ್ರ ಬದಲಾಗೋದು. ನಮ್ಮ ಶರೀರ ಮೂಮೆಂಟ್ ತಗೊಳ್ಳೋದು ಆತ್ಮದಿಂದಾನೇ. ಆತ್ಮ ಹೋಯಿತು ಅಂದರೆ ಶರೀರಕ್ಕೆ ಚಲನೆ ಇಲ್ಲ, ಆವಾಗಲೇ ಶವ ಆಗೋದು ಅಲ್ವಾ. ಅಂದರೆ ನಮ್ಮ ಆ್ಯಕ್ಷನ್ ಆ್ಯಂಡ್ ರಿಯಾಕ್ಷನ್ ಎಲ್ಲ ಎಲ್ಲಿಂದ ಆಗ್ತಿದೆ, ಆತ್ಮದಿಂದಾನೇ. ಹೌದು, ಅದನ್ನು ಫಸ್ಟ್ ನಾವು ನಂಬಬೇಕು. ಇವಾಗ ಎಷ್ಟೋ ಕಡೆಗೆ ಕೆಲವೊಂದು ಆತ್ಮಗಳಿಗೆ, ಇವಾಗ ಫಾರ್ ಎಕ್ಸಾಂಪಲ್ ಕೆಲವರು ಬರೀ ಸ್ಪಿರಿಚುವಲ್ ಪಾತಲ್ಲಿರ್ತಾರೆ, ಕೆಲವರು ತುಂಬ ರೂಢಾಗಿರ್ತಾರೆ, ಸಡನ್ನಾಗಿ ಸ್ಪಿರಿಚುವಲ್ ಪಾತಿಗೆ ಜಂಪ್ ಹೊಡಿತಾರೆ. ನನ್ನ ಮಗ ಮೊದಲೇ ಹಂಗಿದ್ದ, ಇವಾಗ ನಂಬಕ್ಕೆ ಆಗಲ್ಲ ರೀ, ತುಂಬ ದೇವರು ಅಂತ ಬಂದ್ಬಿಟ್ಟ ಅಂತಾರೆ. ಅಂದರೆ ಆ ಆತ್ಮ ಪ್ರೀವಿಯಸ್ ಬರ್ತಿಂದ ಆತ್ಮ ಇರುತ್ತಲ್ಲ, ಆತ್ಮದ ಋಣಬಾಧೆ ಏನೇನಿರುತ್ತೆ ಅದೆಲ್ಲ ತೀರಿಸ್ಕೊಂಡು ಪ್ಯೂರಿಫೈ ಆಗಿನೇ ಬರೋದು. ಯಾವಾಗ ಅದರ ಋಣಬಾಧೆ ದುಷ್ಟಕೃತ್ಯದ್ದೋ ದುರಭ್ಯಾಸದ್ದೋ ಮುಗೀತು ತಕ್ಷಣ ಸ್ಪಿರಿಚುವಲ್ ಪಾತಿಗೆ ಬರ್ತಾರೆ ಅವರು. ಇನ್ನು ಕೆಲವರು ಇರ್ತಾರೆ ಸ್ಪಿರಿಚುವಲ್ ಪಾತಿಂದ ಆ ಕಡೆಗೆ ಹೋಗಿ ಜಂಪ್ ಹೊಡೆಯೋದು. ಅದೇನಾಗುತ್ತೆ ಅಂದರೆ ಅವರ ಋಣಬಾಧೆ ಆಧ್ಯಾತ್ಮಿಕತೆಗೆ ಇಷ್ಟೇ ಸೇವೆ ಅಂತ ಇರುತ್ತೆ ಪ್ರೀವಿಯಸ್ ಬರ್ತ್ಗಳದ್ದು. ಅದು ಮುಗೀತಾ ಇರೋಂಗೆ ಆಟೋಮೆಟಿಕ್ಕಾಗಿ ಅಲ್ಲಿಂದ ಅವರು ಚೇಂಜ್ ಆಗ್ತಾರೆ, ಪರಿವರ್ತನೆ ಆಗಿಬಿಡ್ತಾರೆ ಆ ಕಡೆಗೆ, ಬೇರೆಯ ಚಿಂತನೆಗೆ. ಕೆಲವರು ಎರಡೂ ಕಡೆ ಇರುತ್ತೆ, ಕೆಟ್ಟವರು ಒಳ್ಳೆ ಕಡೆ ಪರಿವರ್ತನೆ ಆಗುತ್ತೆ, ಒಳ್ಳೆಯವರು ಕೆಲವು ಸರ್ತಿ ಕೆಟ್ಟದ ಕಡೆ ಪರಿವರ್ತನೆ ಆಗ್ತಾರೆ. ಇದಕ್ಕೆಲ್ಲ ಕಾರಣ ಪ್ರೀವಿಯಸ್ ಬರ್ತ್. ಜನ್ಮಾಂತರದ ಸಂಬಂಧಗಳಿದ್ರೇ ಎಲ್ಲರೂ ಒಂದಾಗಕ್ಕೆ ಸಾಧ್ಯ, ಬೆರೆಯೋಕ್ಕೆ ಸಾಧ್ಯ, ಸಿಗಕ್ಕೆ ಸಾಧ್ಯ. ಹೇಳ್ತೀವಿ ನಾವು, ಒಂದು ಹುಲ್ಕಡ್ಡಿ ಅಳಗಬೇಕು ಅಂದ್ರೂ ಅವನ ಪರ್ಮಿಷನ್ ಇರಬೇಕು ಅಂತ. ಅಂಥದ್ರಲ್ಲಿ ನಾವು ಒಂದು ವ್ಯಕ್ತಿಯಿಂದ ಇನ್ನೊಂದು ವ್ಯಕ್ತಿ ಮೀಟ್ ಮಾಡ್ತೀವಿ, ಅದಕ್ಕೆಲ್ಲವೂ ಕೂಡ ಪ್ರೀವಿಯಸ್ ಬರ್ತಿದ್ದು ಲಿಂಕ್ ಇದ್ದೇ ಇರುತ್ತೆ. ಅದಕ್ಕೆ ಅನುಬಂಧ ಅಂತ ಹೇಳ್ತಾರೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.